ಚಕ್ರವಾಸಿನಿ. ಈ ಶಿವರುದ್ರಪ್ಪನ ಮನೆಯ ಆವರಣದಲ್ಲಿರೋ ಎಲ್ಲ ಆಳುಗಳು ಪ್ರಜ್ಞಾಹೀನರಾಗ್ಲಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ನಾನು ಹೀಗೆ ಮೂರ್ಛೆ ಹೋಗ್ಬಿಡ್ತೀನಿ. ಜಾಜಿ ಎಲ್ಲಿದ್ದಾಳೆ ಅಂತ ಹುಡುಕಿ ಅವಳಿಗೆ ಸುಂದರಮ್ಮ ಎಲ್ಲಿದ್ದಾಳೆ ಅಂತ ಹೇಳಬೇಕು. ಗುರುಗಳೇ, ಇಲ್ಲೆಲ್ಲೂ ವಿಗ್ರಹ ಕಾಣಿಸ್ತಿಲ್ಲ. ಎಲ್ರೂ ಎಚ್ಚರ ಆದಾಗ ಸುಂದರಮ್ಮಂಗೋಸ್ಕರ ನಾವೇ ಹೇಗೆ ಮಾಡಿದ್ದು ಅಂತ ಗೊತ್ತಾದ್ರೆ ತಾಯೇ, ಅವಮಾನ ಮಾಡ್ತಿದ್ಯಾ ನನಗೆ? ನನಗಾದ ಅವಮಾನ ನಿನಗೂ ಅವಮಾನ ತಾನೆ. ನಿನ್ನ ಮಾತನ್ನು ನಂಬಿ ನಾನು ಅಲ್ಲಿಗೆ ಹೋದೆ. ಆದ್ರೂ ಯಾಕೆ ಹೀಗಾಯ್ತು? ನೀನ್ ನನಗೆ ಮೋಸ ಮಾಡಿದ್ಯಾ? ನಿನ್ನ ಉಪಾಸನೆ ಮಾಡಿದ ಪ್ರತಿಯಾಗಿ ಇದೇನಾ ನೀನ್ ಕೊಡ್ತಿರೋ ಉಡುಗೊರೆ? ಬಾಯಿ ಬಿಡು ತಾಯಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಉತ್ತರ ಕೊಡೋದಿಲ್ವಾ? ನನಗೆ ಅವಮಾನ ಮಾಡಿದಕ್ಕಾಗಿ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೂ ಸಿದ್ಧ ನಾನು. ನೀನ್ ಹೀಗೆಲ್ಲ ಕೇಳಿದ್ರೆ ಉತ್ತರ ಕೊಡೋದಿಲ್ಲ. ಚಾಟಿ ಬೀಸಿದ್ರೆ ಮಾತ್ರ ಉತ್ತರ ಕೊಡೋದು. ನಾನ್ ಚಾಟಿ ಬೀಸೋದಕ್ಕೂ ತಯಾರು. ನಾವಿಲ್ಲೇ ಇದ್ರೆ ಅಪಾಯ ತಪ್ಪಿದ್ದಲ್ಲ ಜಾಜಿ. ಇದನ್ನೆಲ್ಲ ನಾವೇ ವಿಗ್ರಹಕ್ಕಾಗಿ ಮಾಡಿದ್ವಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ನಮ್ಮನ್ನ ಕೊಂದೇ ಬಿಡ್ತಾರೆ. ಜಾಜಿ, ಇಲ್ಲಿಂದ ಹೊರಟು ಬಿಡೋಣ. ಬಂಗಾರಿನೂ ಕರ್ಕೊಂಡು ಹೊರಟೋಗೋಣ. ದಾರಿಲಿ ಹೇಗೂ ವಿದ್ಯೆ ಸಿಗ್ತಾನೆ, ಅಲ್ಲಿಂದ ಹಾಗೆ ಹೊರಟು ಬಿಡೋಣ ಕಣೆ. ಮತ್ತೆ ವಿಗ್ರಹ? ನಾವೆಷ್ಟೇ ಪ್ರಯತ್ನ ಪಟ್ಟರು ನಮಗೆ ವಿಗ್ರಹ ಸಿಗ್ತಾ ಇಲ್ಲ ಅಂದ್ರೆ ಅಮ್ಮನವ್ರ ಸಂಕಲ್ಪ ಬೇರೆ ಇದೆ ಜಾಜಿ. ಅದಕ್ಕೆ ಆ ವಿಗ್ರಹ ನಮಗೆ ಸಿಗ್ತಿಲ್ಲ. ಇಲ್ಲದೆ ಇದ್ರೆ ಆ ವಿಗ್ರಹದ ವಿಚಾರ ಗೊತ್ತಿರೋ ಬಂಗಾರಿ ಮೂರ್ಛೆ ಹೋಗ್ತಿದ್ನ. ನಾವಷ್ಟು ಪ್ರಯತ್ನ ಪಟ್ಟರು ದೇವಿಕಾ ಎಚ್ಚರ ಆಗದೆ ಇರ್ತಿದ್ಲ. ಕೈಗೆ ಬಂತುತ್ತು ಬಾಯಿಗೆ ಬರ್ತಿಲ್ಲ ಅಂದ್ರೆ ಅದು ಅಮ್ಮನವ್ರ ಸಂಕಲ್ಪ ಅಲ್ಲದೆ ಮತ್ತಿನ್ನೇನ್ ಜಾಜಿ. ಹಾಗಿದ್ರೆ ಸುಂದ್ರಮ್ಮನ ದಕ್ಷಿಣನಾಥನ ಹತ್ರ ಇಟ್ಟು ಪೂಜೆ ಮಾಡಿಸ್ದೆ ಹಾಗೆ ಚಕ್ರಪುರಿಗೆ ಹೋಗ್ಬೇಕಾಪ್ಪ? ಮೊದಲು ಬಂಗಾರಿನ ಕರ್ಕೊಂಡು ಇಲ್ಲಿಂದ ಹೊರಟು ಬಿಡೋಣ ಜಾಜಿ. ಮುಂದಿನ ದಾರಿನ ಅಮ್ಮನವರೇ ತೋರಿಸ್ತಾರೆ. ನಡಿ. ಬಂಗಾರಿ ಕೇಳೋ. ಬಂಗಾರಿ, ಏ ಬಂಗಾರಿ, 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 ಹೇಳೋ. ಏ ಬಂಗಾರಿ, ಬಂಗಾರಿ, ಏನಮ್ಮ ಮಾಡೋದು? ಬಂಗಾರಿ, ಏ ಬಂಗಾರಿ, ಬಂಗಾರಿ, ಇವನಿಲ್ಲಿ ದೇವಿಕಾ ಅಲ್ಲಿ ಇಬ್ರು ಮೂರ್ಛೆ ಹೋಗಿದ್ದಾರೆ. ಏ ಬಂಗಾರಿ, ಈ ವಿಗ್ರಹದ ಬಗ್ಗೆ ಹೇಳೋರು ಯಾರೋ? ಮಾತಾಡು ತಾಯಿ, ಪದೇ ಪದೇ ನನಗೆ ಅವಮಾನ ಮಾಡ್ತಿದ್ಯಾ. ಏನ್ ನಿನ್ನ ಉದ್ದೇಶ? ಏನು ನಿನ್ನ ಸಮಸ್ಯೆ?
ನಾನು ಕೊಡೋ ನೈವೇದ್ಯದಲ್ಲಿ ಏನಾದರೂ ಅಡಚಣೆ ಆಗಿದ್ಯಾ? ಇಲ್ಲ ನನ್ನಿಂದ ಬೇರೆ ಏನಾದರೂ ನಿರೀಕ್ಷಿಸ್ತಿದ್ಯಾ? ಹೇಳು, ನೆರವೇರಿಸ್ತೇನೆ. ಬಂಗಾರಿ ಏ ಬಂಗಾರಿ, ಎತ್ತೇಳು. ಏ ಬಂಗಾರಿ, ಬಂಗಾರಿ ಎತ್ತೇಳು. ಬಂಗಾರಿ ಬಂಗಾರಿ, ಬಂಗಾರಿ ವಿಗ್ರಹದ ಬಗ್ಗೆ ಹೇಳೋರು ಯಾರು? ಮೂಲಿಕೆ ತರಕ್ ಹೋದ ವಿದ್ಯಾನು ವಾಪಸ್ ಬರಲಿಲ್ಲ. ಬಂಗಾರಿ ಏನಾದ್ರೂ ಮಾಡ್ಲೇಬೇಕಪ್ಪ. ವಿದ್ಯಾ ಇದ್ದಿದ್ರೆ ಆ ಗಿಡಮೂಲಿಕೆಯಿಂದ ಇವನನ್ನ ಎಬ್ಸ್ಬೋದಿತ್ತು. ಅವ್ನು ಮೂಲಿಕೆ ತರಕ್ ಹೋದವನು ಏನಾದ್ನೋ ಏನೋ ಒಂದು ಗೊತ್ತಿಲ್ಲ. ಸುಂದ್ರಮ್ಮನೂ ಸಿಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಇವನು ದೇವಿಕಾ ಇಬ್ರು ಮೂರ್ಛೆ ಹೋಗಿದ್ದಾರೆ. ನೀನ್ ಕೇಳಿದ ನೈವೇದ್ಯ ಕೊಟ್ಟೆ, ನೀನ್ ಕೇಳಿದ ಬಲಿ ಕೊಟ್ಟೆ. ಅದಕ್ಕೆ ಪ್ರತಿಯಾಗಿ ನೀನ್ ನನಗೇನ್ ಕೊಟ್ಟೆ? ಬರೀ ಅವಮಾನಗಳು. ಉತ್ತರ ಕೊಡು ತಾಯೇ. ನೀನು ಶಕ್ತಿಹೀನಳ, ಹೇಡಿನ ಅಥವಾ ವಂಚಕಿನ? ಯಾರ್ ನೀನು? ನನ್ನ ಅವಮಾನಕ್ಕೆ ತಕ್ಕ ಉತ್ತರ ಬೇಕು. ಅದನ್ನ ಪಡ್ಕೊಂಡೇ ತಿರ್ತೀನಿ ನಾನು. ಒಂದು ಸಣ್ಣ ವಿಗ್ರಹ ಎಲ್ಲಿದೆ ಅಂತ ತೋರ್ಸೋಕಾಗ್ಲಿಲ್ಲ ನಿನ್ನಿಂದ. ಆ ವಿಗ್ರಹ ಎಲ್ಲಿದೆ ಅಂತ ತೋರ್ಸು ತಾಯೇ, ತೋರ್ಸು. ನಮಗೆ ಸಮಯ ಸ್ವಲ್ಪನೇ ಇರೋದು. ಎಲ್ರಿಗೂ ಪ್ರಜ್ಞೆ ಬರೋದ್ರೊಳಗೆ ನಾವು ಸುಂದ್ರಮ್ಮನ ವಿಗ್ರಹನ ಪತ್ತೆ ಮಾಡಿ ಅವ್ರಿಗೆ ಯಾರ ಕೈಗೂ ಸಿಗದಷ್ಟು ದೂರ ಓಡೋಗ್ಬೇಕು. ಹೌದಪ್ಪ, ನಾನೇ ತಪ್ಪು ಮಾಡ್ಬಿಟ್ಟೆ. ಬಂಗಾರಿ ಸುಂದ್ರಮ್ಮ ಇಲ್ಲೇ ಇದ್ದಾಳೆ ಅಂತ ಹೇಳಿದ್ದ. ಆ ವಿಷಯ ನಿಮಗೆ ಹೇಳೋ ಆತರದಲ್ಲಿ ನಾನು ಓಡ್ ಬಂದ್ಬಿಟ್ಟೆ. ನಾನು ಬರ್ದೆ ಅಲ್ಲೇ ಇದ್ದಿದ್ರೆ ಅವಳು ಎಲ್ಲಿದ್ದಾಳೆ ಅನ್ನೋ ವಿಷಯನೂ ಬಂಗಾರಿ ಹೇಳಿರ್ತಿದ್ನೋ ಏನೋ. ಈಗ ಅದನ್ನ ಹೇಳೋದಕ್ಕೆ ಬಂಗಾರಿನೂ ಪ್ರಜ್ಞಾವಸ್ಥೆಯಲ್ಲಿಲ್ಲ. ನನಗೂ ಗೊತ್ತಿಲ್ಲ. ರಹಸ್ಯವಾಗೇ ಉಳ್ದೋಯ್ತು. ನಿಜ, ನಾವೆಷ್ಟೆಲ್ಲ ಪ್ರಯತ್ನ ಪಟ್ಟರೂ ವಿಗ್ರಹ ನಮ್ಮ ಕೈಗೆ ಸಿಗ್ತಿಲ್ಲ. ಸುಂದ್ರಮ್ಮನ ವಿಗ್ರಹ ಪತ್ತೆ ಹಚ್ಚೋದ್ರಲ್ಲಿ ನಾವು ಸೋತ್ವಿ ಅನ್ನಿಸ್ತಿದೆ. ಸುಂದ್ರಮ್ಮ ನಮ್ದವ್ರನ್ನ ಯಾವತ್ತೂ ಸೋಲ್ಸಲ್ಲ ಅಪ್ಪ. ಅವಳ ಇಚ್ಛೆ ಏನಿದೆಯೋ ಏನೋ ಯಾರಿಗೆ ಗೊತ್ತು. ನಾವಿಷ್ಟು ಶ್ರಮ ಪಡ್ತಿದ್ರು ನಮ್ಮ ಕೈಗೆ ಸುಂದ್ರಮ್ಮ ಸಿಗ್ತಿಲ್ಲ ಅಂದ್ರೆ ಅವಳ ಉದ್ದೇಶ ಬೇರೆ ಏನೋ ಇದೆ. ಆದರೂ ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಲೇಬೇಕು. ವಿಗ್ರಹ ಇಲ್ಲೇ ಇದೆ ಅಂದಮೇಲೆ ಮನೇಲಿ ಎಲ್ಲಾದ್ರೂ ಹುಡುಕಿದ್ರೆ ಸಿಕ್ಕೇ ಸಿಗುತ್ತೆ. ನೀವ್ ಹೇಳ್ತಿರೋದು ಸರಿ ಅಪ್ಪ. ಸುಂದ್ರಮ್ಮ ಇಲ್ಲೇ ಎಲ್ಲ ಇರ್ತಾಳೆ. ಹುಡುಕಿದ್ರೆ ಸಿಕ್ಕೇ ಸಿಗತ್ತೆ. ಬನ್ನಿ ಹುಡ್ಕೋಣ. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿದೀಯ ಹೊರತು ಏನು ಪ್ರಯೋಜನ ಆಗ್ತಾ ಇಲ್ಲ. ವಿಷಯ ಏನು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇದೇನಾ ನಿನ್ ಪ್ರಯೋಗ? ಇದೇನಾ ನಿನ್ ಪೂಜೆ, ಮಂಡ್ಲ, ನಿನ್ ಧ್ಯಾನ? ಏನಾಯ್ತದಲ್ಲ? ನಿನ್ನ ದೇವಿ ಮಾತ್ರ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿದ್ದಾಳೆ. ಯಾವಾಗ ನೋಡಿದ್ರು ನನ್ನ ತಾಯಿ ಅಂತ ಹೇಳ್ತೀಯಲ್ಲ. ಭಕ್ತನ ಆಜ್ಞೆಯನ್ನು ಪಾಲಿಸದೇ ಇದ್ದವಳು, ಅವನ ಕೋರಿಕೆಯನ್ನು ಈಡೇರಿಸದೇ ಇದ್ದವಳು ಒಬ್ಬ ತಾಯಿನ? ಅವಳು ಒಂದು ಶಕ್ತಿನ? ನನಗೆ ನಿನ್ನ ಎಡಪಂಥದ ಶಕ್ತಿಯ ಮೇಲಿನ ವಿಶ್ವಾಸನೆ ಉಡುಗು ಹೋಗ್ತಾ ಇದೆ ಕಣ್ಗೆ. ನಮ್ಮ ಬಲಪಂಥದ ಭಕ್ತಿಯ ಶಕ್ತಿಯೇ 1000 ಪಾಲು ಮೇಲು. ಉತ್ತರ ತಡ ಆದ್ರೂ ಖಚಿತವಾದ ಉತ್ತರ ಸಿಗುತ್ತೆ. ಆದ್ರೆ ನಿಂದ ಹಾಗಲ್ಲ. ಉತ್ತರ ಸಿಗೋಲ್ಲ, ಸಿಕ್ಕಿದ್ರು ಕೂಡ ಕ್ಷಮತೆಯಿಂದ ಕೂಡಿರೋದಿಲ್ಲ. ನಿನ್ನ ತಾಯಿ ನಂಬ್ಕೊಂಡು ನಾವು ರುದ್ರಪ್ಪನ ಮನೆಗೆ ಹೋಗಿ ನಾಚಿಕೆಟ್ಟು ಬಂದವಲ್ಲ. ಹೀಗೆ ಸದಾ ಕಾಲ ಅವಮಾನ ಪಟ್ಕೊಂಡೇ ಬರ್ತಾ ಇದೆಯೋ ಹೊರತು ಬೇರೆ ಏನು ಪ್ರಯೋಜನ ಆಗ್ತಾ ಇಲ್ಲ. ನಿಲ್ಸು ವಿರೂಪಾಕ್ಷ.
ನನ್ನ ಬಗ್ಗೆ, ನನ್ನ ಸಾಧನೆ ಬಗ್ಗೆ, ನನ್ನ ತಾಯಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ಈ ಕಡ್ಕಿಯ ಇನ್ನೊಂದು ಮುಖ ನೋಡ್ಬೇಕಾಗುತ್ತೆ. ಏಯ್! ಸಾಕು ಮಾಡಯ್ಯ ನಿನ್ನ ಈ ಸೀಮೆಗಿಲ್ದೇ ಇರೋ ಪೌರುಷನ. ವಿರೂಪಾಕ್ಷ, ತಾಯಿ ಇಚ್ಛೆ ಏನು ಅಂತ ತಿಳ್ಕೊಳ್ದೆ ಹೀಗೆ ಮುಂದುವರಿಯೋದು ನೀನ್ ಹೇಳೋದು ಸರಿ ಮಣಿಕಟ್ಟ. ಆ ಶ್ರೀಚಕ್ರಕ್ಕೋಸ್ಕರ ನಾವು ಶತಶತಮಾನಗಳಿಂದ ಕಾಯ್ತಾ ಇದ್ವಿ. ಈಗ ಆತುರ ಪಟ್ಟು ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ದಿರೋ ಹಾಗೆ ಮಾಡ್ಕೊಳ್ಳೋದು ಸರಿಯಲ್ಲ. ನೀನು ಬಾಯಿಗೆ ಬಂದ ಹಾಗೆ ಬೋಳ್ತಾ ಇದ್ರು ನಾನು ಸುಮ್ಮನಿದ್ದೀನಂದ್ರೆ ನಾನು ಕೈಲಾಗ್ದಿರೋನು ಅಂತ ಅಲ್ಲ ಅರ್ಥ. ನಿನ್ ಜೊತೆ ಮಾತಿಗೆ ಮಾತು ಬೆಳೆಸೋಕೆ ನನಗಿಷ್ಟ ಇಲ್ಲ. ನನಗೆ ವಿಗ್ರಹ ಮುಖ್ಯ. ಇನ್ನು ಎಷ್ಟು ಹೊತ್ತು ಕಡಿಕೆ? ತಾಳ್ಮೆ ವಿರೂಪಾಕ್ಷ. ನನ್ನ ತಾಯಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿ ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡ. ಅವಳ ಶಕ್ತಿ ಏನಂತ ನಿನ್ಗೂ ಚೆನ್ನಾಗಿ ಗೊತ್ತು. ಉತ್ತರ ನೀಡು ತಾಯಿ. ಯಾಕೀಗೆ ಸುಮ್ಮನಾಗಿದ್ಯಾ? ನೀನು ತೋರಿಸಿದ ದಾರಿಯಲ್ಲಿ ನಡೆದ ನನಗೆ ಆದ ಅವಮಾನ ಸಾಕಾಗ್ಲಿಲ್ವಾ? ಉತ್ತರ ನೀಡು ತಾಯಿ.
ವಿಗ್ರಹ ಆ ಮಾರಿಗುಡಿ ಹತ್ರ ಇದೆ. ವಿಗ್ರಹ ಇದ್ದಿದ್ದು ಆ ಶಿವರುದ್ರನ ಮನೆಯಲ್ಲಿ. ಮಾರಿಗುಡಿ ಕೈಗೆ ಹೇಗೋಯ್ತು? ಮಾರಿಗುಡಿ ಇರೋದು ಚಕ್ರಾಪುರಿಯಲ್ಲಿ. ಆ ವಿಗ್ರಹ ಅವನ ಕೈಗೆ ಸೇರೋದಕ್ಕೆ ಹೇಗ್ ಸಾಧ್ಯ? ಆ ಮಾರಿಗುಡಿ ಇಲ್ಲಿಗೆ ಬಂದಿದ್ದಾನೆ, ನಮ್ಮನ್ನ ಹುಡ್ಕೊಂಡು ಅರಿಹಂತಪುರಕ್ಕೆ ಬಂದಿದ್ದಾನೆ. ನಾವು ಆಗ ಮಂತ್ರ ಪ್ರಯೋಗ ಮಾಡಿದ್ದನ್ನ, ವಿಗ್ರಹ ಎಲ್ಲಿದೆ ಅಂತ ತಿಳ್ಕೊಂಡಿದ್ದನ್ನ ಅವನು ಮರೆಯಲ್ಲಿ ನಿಂತು ಕೇಳಿಸ್ಕೊಂಡಿದ್ದಾನೆ. ಏನಾಯ್ತು ಕಡ್ಕಿ? ವಿಗ್ರಹ ಕಾಣಿಸ್ತು ವಿರೂಪಾಕ್ಷ. ಹಾಗಾದ್ರೆ ಎಲ್ಲಿದೆ ವಿಗ್ರಹ? ಅದು ಆ ರುದ್ರಪ್ಪನ ಮನೆಯಲ್ಲೇ ಇದೆ. ಏನಪ್ಪ ಮಾಡೋದು? ಎಲ್ಲಿ ಹುಡುಕಿದ್ರು ಸುಂದ್ರಮ್ಮ ಸಿಗ್ತಾನೆ ಇಲ್ವಲ್ಲ. ನಾವು ಅಷ್ಟು ಹುಡುಕಿದ್ರು ಈ ಮನೇಲಿ ಆ ವಿಗ್ರಹ ಸಿಗಲಿಲ್ಲ ಅಂದ್ರೆ ಅದಿಲ್ಲಿರೋದೇ ನನಗೆ ಅನುಮಾನ. ನಾವು ಅಲ್ಲಿ ತಲುಪೋ ಮುಂಚೆನೆ ಆ ಶಿವರುದ್ರನ ಮನೆಗೆ ಹೋಗಿ ಆ ವಿಗ್ರಹನ ಲಪ್ಟಾಯಿಸಿದ್ದಾನೆ. ನಿಜಾನಾ? ಹೌದು ವಿರೂಪಾಕ್ಷ. ಆ ಮಾರುಗುಡಿ ನಮಗೆ ತಿಳಿದ ಹಾಗೆ ಆ ವಿಗ್ರಹನ ಲಪ್ಟಾಯಿಸಿದ್ದಾನೆ. ಈಗ ಮಾರಿಗುಡಿ ಎಲ್ಲಿದ್ದಾನೆ ಹುಡುಕ್ಬೇಕು, ಅವನ ಕೈಯಿಂದ ವಿಗ್ರಹ ಕಿತ್ಕೋಬೇಕು. ಅವನ್ ಎಲ್ಲಿದ್ದಾನೆ ಹೇಳೋ. ಅವನನ್ನ ಹುಡ್ಕೋದು ಹೇಗಂತ ನಂಗೆ ಚೆನ್ನಾಗಿ ಗೊತ್ತು. ಜಾಜಿ, ನಾವೆಂಥ ಅಪಾಯದಲ್ಲಿದ್ದೀವಿ ಗೊತ್ತಾ? ನಾಳೆ ಬೆಳಗಾಗೋದ್ರೊಳಗೆ ನಾವಿಲ್ಲಿಂದ ಜಾಗ ಖಾಲಿ ಮಾಡದೇ ಇದ್ರೆ ಇವರೆಲ್ಲ ಸಾರಾ ಸಗಟಾಗಿ ಮೂರ್ಛೆ ಹೋಗೋದಕ್ಕೆ ನಾವೇ ಕಾರಣ ಅನ್ನೋ ರಹಸ್ಯ ರಟ್ಟಾಗ್ಬಿಡುತ್ತೆ. ಇವ್ರು ತಿಂದಿದ್ರಲ್ಲಿ ನಾವೇನೋ ಬೆರೆಸಿದ್ವಿ, ಅದಕ್ಕೆ ಇವರೆಲ್ಲ ಮೂರ್ಛೆ ಹೋದ್ರು ಅನ್ನೋದು ಗೊತ್ತಾಗ್ಬಿಡತ್ತೆ ಇವ್ರಿಗೆ. ಈಗೇನ್ ಮಾಡೋದು? ನಾವಿಲ್ಲೇ ಇದ್ರೆ ನಮ್ಮ ಪ್ರಾಣಕ್ಕೆ ಕೂತು ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡೋಣ. ಆದ್ರೆ ಸುಂದ್ರಮ್ಮ, ಏನಾದ್ರೂ ಆಗ್ಲಿ, ಸುಂದ್ರಮ್ಮ ಸಿಗೋವರೆಗೂ ನಾನು ಇಲ್ಲಿಂದ ಬರೋದಿಲ್ಲ. ಅರ್ಥ ಮಾಡ್ಕೋ ಜಾಜಿ, ನಾವಿಲ್ಲೇ ಇದ್ರೆ ನಮ್ಮನ್ನ ಕೊಂದು ಹಾಕ್ಬಿಡ್ತಾರ ಅವರು. ನಾವಿಷ್ಟೆಲ್ಲ ಮಾಡಿದ್ದು ಸುಂದ್ರಮ್ಮನ್ಗೋಸ್ಕರನೇ. ಅವಳೇ ಸಿಗದೆ ಇಲ್ಲಿಂದ ಹೇಗಪ್ಪ ಹೋಗೋದು? ಮತ್ತೀಗ ಏನ್ ಮಾಡ್ಬೇಕು ಅಂತ್ಯಾ? ನೀವ್ ಹೊರಟ್ಬಿಡಿ ಅಪ್ಪ, ನಾನು ಇಲ್ಲೇ ಇರ್ತೀನಿ, ನೀವ್ ತಪ್ಪಿಸ್ಕೊಳ್ಳಿ. ನೀನೊಬ್ಬಳನ್ನೇ ಇಲ್ಲಿ ಬಿಟ್ಟು ನಾನು ಹೇಗಮ್ಮ ಹೋಗೋದು? ನೀನು ನಡಿ ಜೊತೆಲಿ. ಸುಂದ್ರಮ್ಮ ಇಲ್ಲಿರುವಾಗ ನಾನ್ ಹೇಗಪ್ಪ ಬರ್ಲಿ? ನಾನ್ ಬರೋದಿಲ್ಲ. ಕ್ಷಣ ಕ್ಷಣವೂ
ಜೀವ ಕೈಲಿಟ್ಕೊಂಡಿರ್ಬೇಕಾದಂಥ ಇಂಥ ಪರಿಸ್ಥಿತಿನಲ್ಲಿ ನಿನ್ನೊಬ್ಬಳನ್ನೇ ಬಿಟ್ಟು ಹೇಗೆ ಹೋಗ್ಲಿ ನಾನು? ಆಯ್ತು, ನಾನು ಇಲ್ಲೇ ಇರ್ತೀನಿ, ಅದೇನಾಗುತ್ತೋ ಆಗಲಿ. ಇಂಥ ಪರಿಸ್ಥಿತಿಯಲ್ಲಿ ಒಬ್ಬಳನ್ನೇ ಬಿಟ್ಟು ಯಾವ ತಂದೆ ಹೋಗ್ತಾನೆ? ಅಮ್ಮನವ್ರು ನಮ್ಮ ಜೊತೆಗಿದ್ದಾಳಪ್ಪ. ಅವಳ ಕೆಲಸಕ್ಕೆ ಅಂತಾನೆ ನಾವಿಲ್ಲಿ ಬಂದಿದ್ದೀವಿ. ಅವಳೇ ದಾರಿ ತೋರಿಸ್ತಾಳೆ.